ಎಲ್ಲರಿಗೂ ಕೂಡ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಈ ರೀತಿಯಾಗಿ ಶ್ರೀರಾಮನವಮಿ ಹಬ್ಬವನ್ನು ಆಚರಿಸೋಣ. ಹಬ್ಬ ಅಂತ ಹೇಳ್ಬೋದು, ಇದು ಒಂದು ರೀತಿಯಾಗಿ ಹಬ್ಬ ಥರನೇ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಒಂದು ಒಳ್ಳೆ ಊಟ ಆಗ್ಬೋದು, ನೈವೇದ್ಯ ಆಗ್ಬೋದು, ಅದ್ರ ಜೊತೆ ಈ ಒಂದು ಶ್ರೀರಾಮನವಮಿಯನ್ನು ಸೆಲೆಬ್ರೇಟ್ ಮಾಡೋಣ. ತುಂಬ ಈಸಿಯಾಗಿ ಮಾಡುವಂಥ ರೆಸಿಪಿಗಳು, ಅದೇ ರೀತಿಯಾಗಿ ಹಬ್ಬದ ರೆಸಿಪಿ ಅಂತ ಅಂದರೂ ಕೂಡ ತಪ್ಪಾಗೋದಿಲ್ಲ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಕೂಡ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ನಿಮ್ಮೆಲ್ಲರಿಗೂ ಈ ವಿಡಿಯೋ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ನೀವು ಕೂಡ ಈ ರೀತಿಯಾಗಿ ಅಡುಗೆಗಳನ್ನು ಟ್ರೈ ಮಾಡಿ. ಯಾರೆಲ್ಲ ಟ್ರೈ ಮಾಡ್ತೀರಾ ಮಿಸ್ ಮಾಡದೆ ನನಗೆ ಕಮೆಂಟ್ ಮಾಡಿ. ತಿಂಡಿ ಆಗ್ಬೋದು, ಕೋಸಂಬರಿ ಆಗ್ಬೋದು, ಪಾನಕ ಆಗ್ಬೋದು, ಮಜ್ಜಿಗೆ ಆಗ್ಬೋದು, ಒಬ್ಬಟ್ಟು ಆಗ್ಬೋದು, ಚಿತ್ರಾನ್ನ ಆಗ್ಬೋದು, ಪ್ರತಿಯೊಂದು ಕೂಡ ಈ ಒಂದು ವಿಡಿಯೋನಲ್ಲಿ ಇದೆ. ಮಿಸ್ ಮಾಡದೆ ನೀವು ಕೂಡ ನೋಡಿ. ಇದೇ ರೀತಿ ಇಷ್ಟ ಆಯಿತು ಅಂದರೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಹಾಯ್ ಮೈ ಡಿಯರ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣವಾ. ನಾನಿಲ್ಲೊಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ ಸುಮಾರು 1.5 ಕಪ್ಪಷ್ಟು, ಬೌಲ್ ಆಗ್ಬೋದು, ಕಪ್ ಆಗ್ಬೋದು, ಒಂದು ಮೆಷರ್ಮೆಂಟಿಗೆ ತೊಗೊಳ್ಳಿ, ಮೈದಾ ತೊಗೊಂಡಿದ್ದೀನಿ. ಒಂದು 3 ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ. ಚಿಟಿಗೆ ಉಪ್ಪು, ಚಿಟಿಗೆ ಅರಿಶಿಣ, ಇಷ್ಟು ಹಾಕ್ಕೊಂಡ್ರೆ ಸಾಕು. ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ನೋಡಿ, ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಸ್ವಲ್ಪ ತೆಳುವಾಗಿ ಕಲಿಸ್ಕೊಳ್ಳೋಣ. ಕಲಿಸೋದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಸ್ನೇಹಿತರೆ. ಈ ಒಂದು ಕನ್ಸಿಸ್ಟೆನ್ಸಿನಲ್ಲಿ ಇದ್ದರೆ ಪರ್ಫೆಕ್ಟಾಗಿ ಹೋಳ್ಗೆನ ಮಾಡಿಬಿಡ್ಬೋದು. ನೋಡಿ, ಸ್ವಲ್ಪನೇ ನೀರನ್ನು ಆ್ಯಡ್ ಮಾಡಿಕೊಂಡು ತೆಳುವಾಗಿ ಅಂತ ಹೇಳಿದೆ ಅಲ್ವಾ. ಅದು ಯಾಕೆ ಕಲಿಸ್ಕೋಬೇಕು ಅಂತ ಹೇಳಿದ್ರೆ, ನಾನಿಲ್ಲಿ ರವೆ ಹಾಕಿರೋದ್ರಿಂದ ಅದು ಹರಳುತ್ತೆ, ಅದಕ್ಕೋಸ್ಕರ. ಆಮೇಲೆ ಮತ್ತೆ ಗಟ್ಟಿ ಆಗುತ್ತೆ, ಮತ್ತು ಹೋಳ್ಗೆ ಅಷ್ಟು ಪರ್ಫೆಕ್ಟಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಈ ಒಂದು ಮೆಷರ್ಮೆಂಟಲ್ಲಿ ಅಥವಾ ಈ ಒಂದು ಕನ್ಸಿಸ್ಟೆನ್ಸಿನಲ್ಲಿ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ. 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಮತ್ತೆ ಒಂದು ರೌಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕಲಸಿದ್ದಾದಮೇಲೆ ಒಂದು 10 ನಿಮಿಷ ಅದನ್ನು ರೆಸ್ಟಲ್ಲಿಟ್ಟರೆ ಸಾಕಾಗತ್ತೆ. ನೋಡಿ, ಇವಾಗ ಪರ್ಫೆಕ್ಟಾಗಿ ಆಗಿದೆ. ಇದಕ್ಕೆ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಒಂದು ಕಡೆ ಎತ್ತಿಟ್ಬಿಡೋಣ. ಬನ್ನಿ ಹೂರಣ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬರೋಣವಾ. ನಾನಿಲ್ಲಿ ದಪ್ಪ ತಳ ಇರೋವಂಥ ಒಂದು ಪ್ಯಾನನ್ನು ತೊಗೊಂಡಿದ್ದೀನಿ. ಅದಕ್ಕೆ ಸುಮಾರು ಒಂದು 2 ಲೀಟರಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ನೀರು ಚೆನ್ನಾಗಿ ಕುದಿ ಬರಬೇಕು. ಇವಾಗ 1 ಕಪ್ಪಷ್ಟು ತೊಗರಿ ಬೇಳೆಯನ್ನು ಹಾಕ್ತಾಯಿದ್ದೀನಿ. ಇದು 1 ಕಪ್ ಅಂದರೆ 1/4 kg ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ. ಇದು ಚೆನ್ನಾಗಿ ಬೇಯಬೇಕು. ಮಧ್ಯೆ ಯಾವುದೇ ರೀತಿಯಾಗಿರೋವಂಥ ಗಟ್ಟಿಯಾಗಿ ಇರಬಾರ್ದು ಬೇಳೆನಲ್ಲಿ. ನೋಡಿ, ಈ ಥರ ಹಿಂಗೆ ನೊರೆ ಬಂದಿರುತ್ತಲ್ವ, ಇದನ್ನೆಲ್ಲ ಸಪ್ರೇಟ್ ಮಾಡ್ಕೊಂಬಿಡೋಣ. ಆಲ್ಮೋಸ್ಟ್ ಇವಾಗ ಬೇಯ್ತಾ ಬಂದಿದೆ. ಬೇಳೆ ಸ್ವಲ್ಪ ಚೆನ್ನಾಗಿರೋದು ತೊಗೊಂಡ್ರೆ ಚೆನ್ನಾಗಿ ಈವನ್ ಆಗಿ ಬೇಯುತ್ತೆ. ಅಷ್ಟರೊಳಗಡೆ ಬನ್ನಿ ಇಲ್ಲಿ ಕಾಯಿ ಮತ್ತು ಏಲಕ್ಕಿ ಪುಡಿಯನ್ನು ಹಾಕ್ಕೊಂಡು ಪುಡಿ ಮಾಡ್ಕೊಂಡು ಬರೋಣವಾ. ನಾನಿಲ್ಲಿ ಕಾಯಿ ಅರ್ಧ ಹೋಳಲ್ಲಿ ಅರ್ಧ ಭಾಗ ತೊಗೊಂಡಿದ್ದೀನಿ. ನಾವು ಈ ಟೈಮ್ನಲ್ಲಿ ಹಿಂಗೆ ಗ್ರೈಂಡ್ ಮಾಡಿ ಹಾಕೋದ್ರಿಂದ ಬೇಳೆ ರುಬ್ಬಬೇಕಾದ್ರೆ ಈಸಿಯಾಗಿ ಆಗಿಬಿಡುತ್ತೆ. ನಾನಿಲ್ಲಿ ಕಾಯಿನ ರುಬ್ಬಬೇಕಾದ್ರೆ ನೀರನ್ನು ಆ್ಯಡ್ ಮಾಡಿಲ್ಲ. ನೋಡಿ, ಈಗ ಬೇಳೆ ಬೆಂದಿದೆ. ಈ ಟೈಮ್ನಲ್ಲಿ ಆ ಕಟ್ಟನ್ನು ಸಪ್ರೇಟ್ ಮಾಡ್ಕೊಂಬಿಡೋಣ. ಈಗ ಆಲ್ರೆಡಿ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಸ್ಟವ್ನ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಟಿದ್ದೀನಿ. ಇವಾಗ ಈ ಟೈಮ್ನಲ್ಲಿ ನಾನು ಯಾವ ಕಪ್ಪಲ್ಲಿ ಬೇಳೆ ತೊಗೊಂಡಿದ್ದೆ ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ಬೇಳೆಗೆ 1 ಕಪ್ಪಷ್ಟು ಬೆಲ್ಲ ಸೇರಿಸ್ತಾ ಇದ್ದೀನಿ. ನಾನು ರುಬ್ಬಿಟ್ಕೊಂಡಿರೋ ಅಂಥ ತೆಂಗಿನಕಾಯಿನ ಕೂಡ ಇದಕ್ಕೆ ಸೇರಿಸಿ ಎರಡೂ ಕೂಡ ಚೆನ್ನಾಗಿ ಹೊಂದ್ಕೊಬೇಕು. ಕಾಯಿ, ಬೆಲ್ಲ, ಬೇಳೆ 3 ಕೂಡ ಚೆನ್ನಾಗಿ ಹೊಂದಬೇಕು. ಆ ರೀತಿಯಾಗಿ ಮಿಕ್ಸ್ ಮಾಡೋಣ. ಬೆಲ್ಲ ಕರಗಬೇಕಾದ್ರೆ ಸ್ವಲ್ಪ ನೀರು ಥರ ಅನಿಸುತ್ತೆ, ಬಟ್ ಆ ಥರ ಏನಿಲ್ಲ. ಅದಾದಮೇಲೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನಾನು ಹಾಕಿರೋವಂಥ ಮೆಷರ್ಮೆಂಟ್ ಕರೆಕ್ಟಾಗಿರುತ್ತೆ ಸ್ನೇಹಿತರೆ. ನೋಡಿ, ಸ್ವಲ್ಪ ತೆಳುವಾಗಿದೆ. ಈ ಥರ ಕೈ ಬಿಡ್ದಲ್ಲೇ ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಬೆಲ್ಲ ಕರಗ್ತಾ ಸ್ವಲ್ಪ ನೀರು ಥರ ಅನಿಸುತ್ತೆ. ಇವಾಗ ಪರ್ಫೆಕ್ಟಾಗಿ ಆಗಿತ್ತು. ನೋಡಿ, ಇದು ತಣ್ಣಗಾದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ. ಕೈನಲ್ಲಿ ಮುಟ್ಬೋದು, ಪೂರ್ತಿಯಾಗಿ ತಣ್ಣಗಾಗಿದೆ. ಇವಾಗ ಇದನ್ನು 2 ಭಾಗ ಮಾಡಿಕೊಂಡು ಮಿಕ್ಸಿಗೆ ಹಾಕೋತಾ ಇದ್ದೀನಿ.
ಇದನ್ನು ರುಬ್ಬಬೇಕಾದ್ರೆ ಯಾವುದೇ ರೀತಿಯಾಗಿರುವಂಥ ನೀರನ್ನಾಗಲಿ ಕಟ್ಟನ್ನಾಗಲಿ ಸೇರಿಸಬಾರ್ದು, ಹಾಗೇ ರುಬ್ಕೋಬೇಕು. ಸ್ವಲ್ಪ ಪರವಾಗಿಲ್ಲ, ತರಿ ಇದ್ದರೂ ಕೂಡ ಏನು ಪ್ರಾಬ್ಲಮ್ ಏನಿಲ್ಲ. ಆದಷ್ಟು ನುಣ್ಣಗೆ ರುಬ್ಕೊಳ್ಳಿ. ಗ್ರೈಂಡರ್ ಇತ್ತು ಅಂದರೆ ಗ್ರೈಂಡರ್ಗೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಮಿಕ್ಸಿನಲ್ಲಿ ಅಂದರೆ ಪೂರ್ತಿಯಾಗಿ ನುಣ್ಣಗಾಗೋದಿಲ್ಲ, ಬಟ್ ನುಣ್ಣಗಾಗಿಲ್ಲ ಅಂತ ಏನು ವರಿ ಬೇಡ. ನೋಡಿ, ಈಗ 2 ಭಾಗನೂ ಕೂಡ ನಾನು ಪೂರ್ತಿಯಾಗಿ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ನಮಗೆ ಯಾವ ಸೈಜಲ್ಲಿ ನಾವು ಹೋಳಿಗೆ ಮಾಡ್ತೀವಿ ಆ ಸೈಜಲ್ಲಿ ನಾವು ಉಂಡೆಯನ್ನು ಪ್ರಿಪೇರ್ ಮಾಡ್ಕೊಳ್ಳೋಣ. ನೋಡಿ ಕನ್ಸಿಸ್ಟೆನ್ಸಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ತುಂಬ ಚೆನ್ನಾಗಿ ಬಂದಿದೆ. ಸೊ ಇದೇ ರೀತಿಯಾಗಿ ಪ್ರತಿಯೊಂದನ್ನು ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ 1 ಕಪ್ಪಷ್ಟು ಬೇಳೆ ಹಾಕಿದ್ದೆ ಅಂದರೆ ನನಗೆ ಸುಮಾರು ಒಂದು 25ರಿಂದ 26 ಹೋಳಿಗೆ ರೆಡಿ ಆಯಿತು ಸ್ನೇಹಿತರೆ. ನೋಡಿ, ಇವಾಗ ಒಂದು ನಿಂಬೆಹಣ್ಣು ಗಾತ್ರಕ್ಕಿಂತ ಸ್ವಲ್ಪ ಕಡಿಮೆ ನಾನಿಲ್ಲಿ ಕನಕನ ತೊಗೊಂಡಿದ್ದೀನಿ. ಅದಕ್ಕೆ ನೋಡಿ ಹೂರಣ ಇಟ್ಬಿಟ್ಟು ಈ ರೀತಿಯಾಗಿ ಫಿಲ್ ಮಾಡಿಕೊಂಡು ಒಂದು ಹೋಳಿಗೆ ಪೇಪರ್ ಮೇಲೆ ಅದನ್ನು ಕೈಯಿಂದನೂ ಬೇಕಾದರೂ ಸ್ಪ್ರೆಡ್ ಮಾಡ್ಬೋದು, ಇಲ್ಲ ಲಟ್ಟಣಿಗೆಲ್ಲಿ ಬೇಕಾದರೂ ಮಾಡ್ಬೋದು. ಈಸಿಯಾಗಿ ಬಂದ್ಬಿಡತ್ತೆ. ನೋಡ್ತಾ ಇರ್ಬೋದು, ಇದ್ರ ಮೇಲೊಂದು ಟ್ರಾನ್ಸ್ಪರೆಂಟ್ ಶೀಟನ್ನು ಹಾಕ್ಕೊಂಡು ತಟ್ಟೋದ್ರಿಂದ ಈವನ್ನಾಗಿ ಬರುತ್ತೆ. ನೋಡಿ, ಎಷ್ಟು ಎಳೆದ್ರೂ ಕೂಡ ಅಷ್ಟು ತೆಳುವಾಗಿ ಬರ್ತಾ ಇದೆ. ನೋಡ್ತಾ ಇರ್ಬೋದು, ಕನಕ ಒಂದು ಕಡೆ, ಹೂರಣ ಒಂದು ಕಡೆ, ಆ ಥರ ಏನೂ ಆಗ್ತಾ ಇಲ್ಲ. ತುಂಬ ಚೆನ್ನಾಗಿ ಈಸಿಯಾಗಿ ರೆಡಿ ಆಗಿಬಿಡುತ್ತೆ. ನೋಡಿ, ಎಷ್ಟು ನೀವು ತೆಳುವಾಗಿ ಮಾಡಿಕೊಂಡ್ರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇನ್ನೊಂದು ನೀವು ಕೈ ಮೇಲೆ ಬೇಕಾದರೂ ಹಿಂಗೆ ಫಿಲ್ ಮಾಡ್ಕೊಳ್ಬೋದು. ಬೇಳೆ ಹೋಳಿಗೆ ಅಂದರೆ ಸ್ವಲ್ಪ ದಪ್ಪ ಇರಬೇಕು, ಪೂರ್ತಿ ದಪ್ಪನೂ ಇರಬಾರ್ದು, ಪೂರ್ತಿ ತೆಳುವಾಗಿನೂ ಕೂಡ ಇರಬಾರ್ದು. ನೋಡಿ, ಕೈ ಮೇಲಿಟ್ಟು ಕೂಡ ಇದನ್ನು ನೀಟಾಗಿ ಫಿಲ್ ಮಾಡ್ಕೊಳ್ಬೋದು. ಈಗ ಫಿಲ್ ಆಗಿದೆ. ಇವಾಗ ಹೋಳಿಗೆ ಪೇಪರ್ ಮೇಲೆ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಟ್ರಾನ್ಸ್ಪರೆಂಟ್ ಕವರ್ ಹಾಕಿ ಲಟ್ಟಣಿಗೆನಲ್ಲಿ ಲಟ್ಟಿಸ್ತಾ ಇದ್ದೀನಿ. ಇದು ಕೂಡ ಅಷ್ಟೇ, ಎಷ್ಟೇ ಇದ್ದರೂ ಕೂಡ ಒಬ್ಬಟ್ಟು ಒಂದು ಅರ್ಧ ಗಂಟೆ ಒಳಗಡೆ ರೆಡಿ ಮಾಡಿಬಿಡ್ಬೋದು. ನೋಡ್ತಾ ಇದ್ದೀರಲ್ವ, ಲಟ್ಟಿಸ್ಬೇಕು, ಅದನ್ನು ತಟ್ಟಬೇಕು, ಎಳಿಬೇಕು ಅನ್ನೋ ಪ್ರಾಬ್ಲಮ್ಮೇ ಇಲ್ಲ ಸ್ನೇಹಿತರೆ. ನೋಡಿ, ಒಂದು ಲಟ್ಟಣಿಗೆ ಇದ್ದರೆ ಸಾಕು, 100 ಜನಕ್ಕಾಗೋವಷ್ಟು ಬೇಕಾದರೂ ಒಬ್ಬಟ್ಟನ್ನು ರೆಡಿ ಮಾಡಿಬಿಡ್ಬೋದು. ಇಲ್ಲಿ ಮೀಡಿಯಮ್ ಫ್ಲೇಮ್ಗಿಂತ ಕಡಿಮೆ ಇಟ್ಟು ತವಾನ ಬಿಸಿ ಮಾಡ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕಿ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಹೋಳಿಗೆನ ತವ ಮೇಲೆ ಹಾಕಿದ್ರೆ ಅದಾಗದೇ ತಾನಾಗಿಯೇ ಆ ಪೇಪರನ್ನು ಬಿಟ್ಬಿಡುತ್ತೆ. ಮೇಲೆ ಇನ್ನೊಂದು ಅರ್ಧ ಸ್ಪೂನಷ್ಟು ಎಣ್ಣೆನ ಹಾಕಿ 2 ಕಡೆನೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ತುಂಬ ಈಸಿಯಾಗಿ ಸುಲಭವಾಗಿ ಮಾಡೋ ಅಂಥ ನೋಡಿ ಪೂರಿ ಥರ ಉಪ್ತಾ ಇದೆ. ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಮೆಷರ್ಮೆಂಟ್ಸ್ ಎಲ್ಲ ತುಂಬ ಕರೆಕ್ಟಾಗಿ ಬಂದಿತ್ತು. ಈ ರೀತಿಯಾಗಿ ಹೋಳಿಗೆ ಮಾಡಿಕೊಟ್ರೆ ಒಂದು ತಿನ್ನೋ ಅಂಥವ್ರು 4 ಬೇಕಾದರೂ ತಿಂತಾರೆ. ಯಾಕಂದರೆ ಅಷ್ಟು ರುಚಿಯಾಗಿರೋ ಅಂಥ ಬೇಳೆ ಒಬ್ಬಟ್ಟು. ಮಿಸ್ ಮಾಡದೆ ನೀವು ಕೂಡ ಈ ಒಂದು ಒಬ್ಬಟ್ಟ ರೆಸಿಪಿಯನ್ನು ಟ್ರೈ ಮಾಡಿ. ಈ ಒಂದು ಮೆಷರ್ಮೆಂಟಲ್ಲಿ ನಿಮ್ಮೆಲ್ಲರಿಗೂ ಕೂಡ ತುಂಬ ಇಷ್ಟ ಆಗತ್ತೆ. ಅದೇ ರೀತಿಯಾಗಿ ಯಾರೆಲ್ಲ ಟ್ರೈ ಮಾಡ್ತೀರಾ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಾಗ್ಬೋದು, ನಿಮ್ಮ ಫ್ರೆಂಡ್ ಸರ್ಕಲಿಗಾಗ್ಬೋದು ವಿಡಿಯೋನ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ. ಅರ್ಧ ಗಂಟೆ ಒಳಗಡೆ ಹೋಳಿಗೆನ ರೆಡಿ ಮಾಡಿಬಿಡ್ಬೋದು. ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬಿಸಿ ಬಿಸಿ ಹೋಳಿಗೆನ ತುಪ್ಪ ಜೊತೆ ತಿಂತಾ ಇದ್ದರೆ ಆಹಾ ಏನು ಚೆನ್ನಾಗಿರುತ್ತೆ ಗೊತ್ತಾ, ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ. ಈಗ ಮಸಾಲೆ ಬೇಕಲ್ವ ಸಾಂಬಾರಿಗೆ, ಅದಕ್ಕೆ ಒಂದು ಬಾಣಲಿ ತೊಗೊಂಡು ಸುಮಾರು ಒಂದು 3ರಿಂದ 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಮೀಡಿಯಮ್ ಸೈಜಿಂದು 2 ಈರುಳ್ಳಿ, ಸುಮಾರು ದೊಡ್ಡ ಗಾತ್ರದ್ದು 1 ಬೆಳ್ಳುಳ್ಳಿ ಸಿಪ್ಪೆ ತೆಗೆದುಬಿಟ್ಟು ಹಾಕ್ಕೊಂಡಿದ್ದೀನಿ, 2 ಹುಳಿ ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ನೀವು ಒಂದೇ ಸಲ ಹಾಕ್ಕೊಂಡು ಒಂದು ಅರ್ಧಕ್ಕಿಂತ ಜಾಸ್ತಿ ಫ್ರೈ ಆದರೆ ಸಾಕು. ಪೂರ್ತಿಯಾಗಿ ಫ್ರೈ ಆಗೋದು ಬೇಡ, ಒಂದು ಅರ್ಧ ಭಾಗಕ್ಕಿಂತ ಸ್ವಲ್ಪ ಜಾಸ್ತಿ ಆದರೆ ಸಾಕಾಗತ್ತೆ. ಈ ಜಾಗದಲ್ಲಿ ಕೆಲವೊಬ್ಬರಿಗೆ ಟೊಮ್ಯಾಟೊ ಇಷ್ಟ ಆಗಲ್ಲ ಅಂತಂದರೆ ನೀವು ಹುಣಸೆ ಹಣ್ಣನ್ನು ಕೂಡ ಹಾಕ್ಕೊಬೋದು. ಬಟ್ ಟೊಮೆಟೊ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ, ಕನ್ಸಿಸ್ಟೆನ್ಸಿ ಕೂಡ ಕರೆಕ್ಟಾಗಿರುತ್ತೆ. ನಾನಿಲ್ಲಿ ನಮ್ಮನೇಲಿ ಸ್ವಲ್ಪ ಹುಳಿ ತಿನ್ನೋದ್ರಿಂದ ನಾನಿಲ್ಲಿ ಹುಣಸೆ ಹಣ್ಣನ್ನು ಕೂಡ ಹಾಕ್ತಾ ಇದ್ದೀನಿ. ಸ್ವಲ್ಪ ಹುಣಸೆ ಹಣ್ಣು ಹಾಕಿದ್ದೀನಿ. ಸುಮಾರು ಒಂದು 3ರಿಂದ 4 ಸ್ಪೂನಷ್ಟು ಹಸಿ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಇದು ಮನೆಯಲ್ಲೇ ಮಾಡಿರೋ ಅಂಥ ಹುಳಿ ಪುಡಿ ಅಂತ ಹೇಳ್ತೀವಲ್ವ, ಅದು ಸುಮಾರು ಒಂದು 3 ಸ್ಪೂನಷ್ಟು ಮಾಡ್ಕೊಂಡಿದ್ದೀನಿ. ಇದನ್ನು ಫಸ್ಟು ಒಂದು ರೌಂಡ್ ಮಿಕ್ಸಿ ಮಾಡೋಕ್ಕೂ ಮುಂಚೆ ಅದಕ್ಕೆ ಸುಮಾರು ಒಂದು 2ರಿಂದ 3 ಸ್ಪೂನಷ್ಟು ನಾವೇನು ಒಬ್ಬಟ್ಟಿಂದು ಹೂರಣ ರೆಡಿ ಮಾಡಿರ್ತೀವಲ್ವ ಅದನ್ನು ಸೇರಿಸ್ಬಿಟ್ಟು ಸ್ವಲ್ಪ ನೀರು ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ನಾನಿಲ್ಲೊಂದು ಪ್ಯಾನ್ ತಗೊಂಡು ಅದಕ್ಕೆ ಸುಮಾರು ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ನೀವು ಈ ಜಾಗದಲ್ಲಿ ತುಪ್ಪ ಬೇಕಾದರೂ ಹಾಕ್ಬೋದು.
ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಎಲ್ಲ ಚಟಪಟ ಅಂತ ಸಿಡಿಯೋದಕ್ಕೆ ಶುರುವಾಗಿದೆ. ಅದೆಲ್ಲ ಚೆನ್ನಾಗಿ ಸಾಸಿವೆ ಸಿಡಿಬೇಕು ಸ್ನೇಹಿತರೆ, ಇಲ್ಲ ಅಂದರೆ ಒಂಥರ ಹಸಿ ಹಸಿ ಥರ ಇರುತ್ತೆ. ಸ್ವಲ್ಪ ಇಂಗು, ಕರಿಬೇವಿನ ಸೊಪ್ಪು, 1 ರಿಂದ 2 ಒಣಮೆಣಸಿನಕಾಯಿ. ತುಂಬ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಒಗ್ಗರಣೆ ಮಾಡೋದ್ರಿಂದ. ನೀವು ಈ ಟೈಮ್ನಲ್ಲಿ ಇದಕ್ಕೆ ಈರುಳ್ಳಿ ಬೇಕಾದರೂ ಆ್ಯಡ್ ಮಾಡ್ಕೊಳ್ಬೋದು. ನಾನಿಲ್ಲಿ ಈರುಳ್ಳಿಯನ್ನು ಹಾಕ್ತಾ ಇಲ್ಲ. ಒಂದು ರೌಂಡ್ ಇದು ಚೆನ್ನಾಗಿ ನೋಡಿ ಒಗ್ಗರಣೆ ರೆಡಿ ಆಗಿದೆ. ಈ ಟೈಮ್ನಲ್ಲಿ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋವಂಥ ಮಸಾಲೆನ ಹಾಕ್ಕೊಳ್ಳೋಣ. ನೋಡಿ ಮಸಾಲೆ ಒಗ್ಗರಣೆಯಲ್ಲಿ ಒಂದು 5 ಸೆಕೆಂಡು ಬಾಡಿದ್ರೂ ಸಾಕು. ಅದಕ್ಕೆ ಸ್ವಲ್ಪ ನೀರನ್ನು ಕೂಡ ನಾನು ಆ್ಯಡ್ ಮಾಡಿದೆ. ಮಿಕ್ಸಿನಲ್ಲಿರೋವಂಥ ಮಸಾಲೆನೆಲ್ಲ ತೆಗೆದು ಹಾಕಿದ್ನಲ್ವ, ಸೊ ಅದಕ್ಕೆ ಈ ಕನ್ಸಿಸ್ಟೆನ್ಸಿ ಇದೆ. ಒಂದು ಕುದಿ ಬರೋದಕ್ಕೆ ಶುರುವಾಗಿದೆ. ಈ ಟೈಮ್ನಲ್ಲಿ ಇದಕ್ಕೆ ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ, ಸುಮಾರು 1 ರಿಂದ 1.5 ಸ್ಪೂನಷ್ಟು. ಇವಾಗ ಇದಕ್ಕೆ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಸ್ನೇಹಿತರೆ, ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ನೀವು ಆ್ಯಡ್ ಮಾಡ್ಕೊಳ್ಬೋದು. ನೀರು ಅಂತ ಹೇಳಿದ್ರಲ್ಲಿ ನಾವು ಕಟ್ ಇರುತ್ತಲ್ವ, ಸೊ ಆ ಕಟ್ಟನ್ನು ಆ್ಯಡ್ ಮಾಡ್ಬೋದು. ನೋಡಿ ಕನ್ಸಿಸ್ಟೆನ್ಸಿ ಮಾತ್ರ ಪಕ್ಕಾ ಬರುತ್ತೆ ಸ್ನೇಹಿತರೆ. ಈ ರೀತಿಯಾಗಿ ನೀವು ಮಾಡಿ ನೋಡಿ ಒಬ್ಬಟ್ಟಿನ ಸಾರು. ನಿಮ್ಮದು ಊಟ ಆದಮೇಲೂ ಕೂಡ ಆ ಕೈನಲ್ಲಿ ಆ ಘಮ ಹಾಗೇ ಇರುತ್ತೆ. ಮತ್ತು ಬಿಗಿನರ್ಸ್ ಇದ್ದರೂ ಕೂಡ ನೀವು ಇದನ್ನು ಮಾಡಿಬಿಡ್ಬೋದು, ಈಸಿಯಾಗಿ ಮಾಡ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಈಗ ಕುದಿಯೋದಕ್ಕೆ ಬಿಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ ಲಾಸ್ಟಲ್ಲಿ. ತುಂಬ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದು ಒಂದು ಕುದಿ ಬರಲಿ, ಚೆನ್ನಾಗಿ ಕುದ್ಬಿಟ್ರೆ ತುಂಬ ರುಚಿಯಾಗಿರೋವಂಥ ಟೇಸ್ಟಿಯಾಗಿರೋವಂಥ ಒಬ್ಬಟ್ಟಿನ ಸಾಂಬಾರು ರೆಡಿ ಆಯಿತು ಸ್ನೇಹಿತರೆ. ನೀವು ಇದನ್ನು 2 ದಿನ ಇಟ್ಕೊಂಡು ತಿಂದು ತುಂಬ ಚೆನ್ನಾಗಿರುತ್ತೆ. ಒಬ್ಬಟ್ಟಿನ ಸಾಂಬಾರು ಕುದೀತಾ ಟೇಸ್ಟು ತುಂಬ ಚೆನ್ನಾಗಾಗತ್ತೆ. ನಮ್ಗೆ ಇನ್ನೂ ಸ್ವಲ್ಪ ಸ್ವೀಟಾಗಿರಬೇಕು ಸಾಂಬಾರು ಅಂದರೆ ಇನ್ನೊಂದು 2 ಸ್ಪೂನಷ್ಟು ನೀವು ಹೂರಣನ ಹಾಕ್ಕೊಳ್ಬೋದು ಸ್ನೇಹಿತರೆ. ಬಟ್ ಇಷ್ಟು ಹಾಕೋದ್ರಿಂದ ಕರೆಕ್ಟಾಗಿ ಬರುತ್ತೆ. ಉಪ್ಪು, ಹುಳಿ, ಖಾರ, ಸ್ವೀಟು ಎಲ್ಲ ಪಕ್ಕ ಇರುತ್ತೆ. ನೋಡಿ ಇವಾಗ ಕುದಿಯೋದಕ್ಕೆ ಶುರುವಾಗಿದೆ. ಸೊ ಒಬ್ಬಟ್ಟಿನ ಸಾಂಬಾರು ರುಚಿಯಾಗಿರೋ ಅಂಥ ಈಸಿಯಾಗಿ ಮಾಡೋ ಅಂಥ ಒಬ್ಬಟ್ಟಿನ ಸಾಂಬಾರು ರೆಡಿ ಆಯಿತು ಸ್ನೇಹಿತರೆ. ಒಬ್ಬಟ್ಟಿನ ಜೊತೆಗೆ ಒಬ್ಬಟ್ಟು ಕೂಡ ಅಷ್ಟೇ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಪರ್ಫೆಕ್ಟ್ ಮೆಷರ್ಮೆಂಟ್ ಅಂತ ಹೇಳ್ಬೋದು. ಸೊ ಅದೇ ರೀತಿಯಾಗಿ ಒಬ್ಬಟ್ಟಿನ ಸಾಂಬಾರು ತುಂಬ ಚೆನ್ನಾಗಿದೆ. ನಾನಿಲ್ಲೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಇದಕ್ಕೆ ಸುಮಾರು 1 ಹಿಡಿಯುವಷ್ಟು ಒಳ ಮುಷ್ಟಿ ಅಂತೀವಲ್ವ, ಒಳ ಮುಷ್ಟಿ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. 1 ಇಂಚಷ್ಟು ಶುಂಠಿ, 1 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಚಿಕ್ಕದಾಗಿರೋ ಅಂಥ ಗೆಡ್ಡೆ ತೊಗೊಂಡಿದ್ದೀನಿ. ಸುಮಾರು ಒಂದು 20 ರಿಂದ 25 ಎಲೆವಷ್ಟು ಕರಿಬೇವಿನ ಸೊಪ್ಪು, 1 ಹಸಿಮೆಣಸಿನ್ಕಾಯಿ. ನೀವು ಹಸಿಮೆಣಸಿನ್ಕಾಯಿನ ಪೂರ್ತಿಯಾಗಿ ಸ್ಕಿಪ್ ಮಾಡ್ಬೋದು, ಬೇಡ ಅಂದರೆ. 1 ಸ್ಪೂನಷ್ಟು ಜೀರಿಗೆ, 1/4 ಟೀ ಸ್ಪೂನಷ್ಟು ಇಂಗು, ರುಚಿಗೆ ಉಪ್ಪು. ನೀವು ಆಮೇಲೆ ಕೂಡ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಬೋದು. ನಾನಿಲ್ಲಿ ಸುಮಾರು 1.5 ರಿಂದ 2 ಸ್ಪೂನಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಇಷ್ಟನ್ನು ಸ್ವಲ್ಪ ನೀರನ್ನು ಹಾಕ್ಕೊಂಡು ಫೈನ್ ಪೇಸ್ಟ್ ಬರೋ ಥರ ಮಾಡ್ಕೊಂಡು ಬರೋಣ. ನೀವು ಈ ಪೇಸ್ಟನ್ನು ಎತ್ತಿಟ್ಕೊಳ್ಬೋದು ಸ್ನೇಹಿತರೆ. ಸುಮಾರು 1 ವಾರದ ತನಕ ಫ್ರಿಡ್ಜಲ್ಲಿ ಸ್ಟೋರ್ ಮಾಡ್ಬೋದು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪೇಸ್ಟನ್ನು ಹಾಕ್ಕೊಂಡು ಮಜ್ಜಿಗೆ ಮತ್ತು ನೀರನ್ನು ಮಿಕ್ಸ್ ಮಾಡಿಕೊಂಡು ನೀವು ಮಸಾಲೆ ಮಜ್ಜಿಗೆನ ರೆಡಿ ಮಾಡ್ಕೊಂಡ್ಬಿಡ್ಬೋದು. ನಾನಿವಾಗ ಜಾಸ್ತಿ ಇದೆ, ಸೊ ಅದನ್ನು ಒಂದು ಬಾಕ್ಸಿಗೆ ಎತ್ತಿಡ್ತಾ ಇದ್ದೀನಿ. ನಾನು ಜಸ್ಟ್ 2 ಸ್ಪೂನಷ್ಟು ತೊಗೊತಾ ಇದ್ದೀನಿ. 2 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಸುಮಾರು 5 ರಿಂದ 6 ಗ್ಲಾಸಷ್ಟು ಮಸಾಲೆ ಮಜ್ಜಿಗೆ ರೆಡಿ ಆಗಿಬಿಡುತ್ತೆ. ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆಯೋ, ಟೇಸ್ಟು ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಡೈಜೆಷನ್ಗೂ ಕೂಡ ಒಳ್ಳೆಯದು, ಗ್ಯಾಸ್ಟ್ರಿಕ್ ಆಗೋದಿಲ್ಲ ಸ್ನೇಹಿತರೆ. ನೋಡಿ 2 ಸ್ಪೂನಷ್ಟಿದೆ. ಇದಕ್ಕೇ ನಾನು ಮಜ್ಜಿಗೆ ಮಾಡಿಟ್ಕೊಂಡಿಲ್ಲ, ಸೊ ಮೊಸರನ್ನೇ ಇದಕ್ಕೆ ಹಾಕ್ತಾಯಿದ್ದೀನಿ. ಸುಮಾರು 1 ಬೌಲು ಅಂದರೆ ಹತ್ತತ್ರ 1/4 ಲೀಟರಷ್ಟು ಮೊಸರನ್ನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಇವಾಗ 1 ರೌಂಡ್ ಮಿಕ್ಸಿ ಮಾಡ್ಕೊಂಡು ಬರೋಣ ಸಾಕು ಸ್ನೇಹಿತರೆ. ನೋಡಿ ಈ ರೀತಿ ಆಗಿದೆ. ಇವಾಗ ಇದನ್ನು ಸ್ಟ್ರೈನ್ ಮಾಡೋದು ಬೇಡ, ಸೋಸೋದು ಬೇಡ, ಏನು ಬೇಡ, ಬಾಯಿಗೂ ಕೂಡ ಏನೂ ಸಿಗೋದಿಲ್ಲ ಸ್ನೇಹಿತರೆ. ಸೊ ಈ ರೀತಿಯಾಗಿ ನೀವು ಮಸಾಲೆ ಮಜ್ಜಿಗೆ ಮಾಡಿಕೊಂಡ್ರೆ ಈ ವಿಡಿಯೋನ ನೀವು ಖಂಡಿತವಾಗಿಯೂ ಸೇವ್ ಮಾಡ್ಕೊತೀರಾ. ನೋಡಿ ನಾನಿವಾಗ ಮಿಕ್ಸಿ ಜಾರಲ್ಲಿರೋದನ್ನು ಒಂದು ಪಾತ್ರೆಗೆ ಹಾಕಿ ನಿಮ್ಗೆ ಎಷ್ಟು
ಎಷ್ಟು ನೀರು ಬೇಕು, ತೆಳುವಾಗಿ ಬೇಕು ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಬೋದು. ನೀವು ಸರ್ವ್ ಮಾಡಬೇಕಾದ್ರೆ ಸ್ವಲ್ಪ ಆದಷ್ಟು ಕೋಲ್ಡ್ ನೀರು ಅಥವಾ ಅರಿವಿ ನೀರನ್ನು ಹಾಕಿ ಸರ್ವ್ ಮಾಡಿ. ಈ ಬೇಸಿಗೆನಲ್ಲಂತೂ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ರೆಡಿಯಾಗಿದೆ ಅಂತ. ತುಂಬ ಈಸಿಯಾಗಿ ಮಾಡೋ ಅಂಥ, ಈ ಬೇಸಿಗೆಗೆ ತಂಪಾಗಿರೋ ಅಂಥ ಈಸಿಯಾಗಿ ಮಾಡುವ ಮಸಾಲೆ ಮಜ್ಜಿಗೆ ಸ್ನೇಹಿತರೆ. ಎಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗುತ್ತೆ. ಮಸಾಲೆ ಮಜ್ಜಿಗೆ ಅಂದರೆ ಪ್ರತಿಯೊಬ್ಬರಿಗೂ ಇಷ್ಟ, ಚಿಕ್ಕವರಿಂದ ದೊಡ್ಡವ್ರ ತನಕನೂ ಕೂಡ. ನಾನಿಲ್ಲೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ನಿಮ್ಮ ಮನೆಯಲ್ಲಿ ಎಷ್ಟು ಖಾರ ತಿಂತೀರಾ ಅದ್ರ ಮೇಲೆ ನೀವು ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಬೋದು. ನಾನಿಲ್ಲಿ ಸುಮಾರು ಒಂದು 8ರಿಂದ 10 ಹಸಿಮೆಣಸಿನ್ಕಾಯಿ, ಒಂದು ಚಿಕ್ಕ ಗೆಡ್ಡೆಯಷ್ಟು ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ, 1 ಸ್ಪೂನಷ್ಟು ಜೀರಿಗೆ, ಒಂದು 4ರಿಂದ 5 ಕರಿಮೆಣಸು, ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಮತ್ತು ಒಗ್ಗರಣೆಗೆ ಬೇರೆ ಕರಿಬೇವಿನ ಸೊಪ್ಪನ್ನು ಹಾಕಬೇಕು. ನೀರು ಹಾಕ್ದೇ ಈ ರೀತಿಯಾಗಿ ಪೇಸ್ಟ್ ಮಾಡ್ಕೊಂಡು ಬರಬೇಕು. ಸ್ವಲ್ಪ ತರಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಬಾಣಲಿಗೆ ಸುಮಾರು ಒಂದು 8ರಿಂದ 10 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ 1 ಸ್ಪೂನಷ್ಟು ಸಾಸಿವೆ ಎಲ್ಲ ಚಟಪಟ ಅಂತ ಸಿಡಿಯೋದಕ್ಕೆ ಶುರುವಾದಾಗ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ. ನಾವು ಇದೆಲ್ಲ ರುಬ್ಬೋದಕ್ಕೆ ಹಾಕಿರ್ತೀವಿ, ಬಟ್ ಒಗ್ಗರಣೆಗೆ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಸುಮಾರು 1.5ರಿಂದ 2 ಸ್ಪೂನಷ್ಟು ಕಡಲೆಬೇಳೆ, 1ರಿಂದ 1.5 ಸ್ಪೂನು ಉದ್ದಿನಬೇಳೆ ಕ್ವಾಂಟಿಟಿ ಕಡಲೆಬೇಳೆಗಿಂತ ಕಡಿಮೆ ಇರಬೇಕು ಸ್ನೇಹಿತರೆ, ಆವಾಗಲೇ ತುಂಬ ರುಚಿಯಾಗಿರುತ್ತೆ. ಸ್ವಲ್ಪ ಇಂಗು, 5ರಿಂದ 8 ನಿಮಿಷದೊಳಗಡೆ ಈ ತಿಂಡಿ ರೆಡಿಯಾಗಿಬಿಡುತ್ತೆ ಸ್ನೇಹಿತರೆ, ಜಾಸ್ತಿ ಟೈಮೇ ತೊಗೊಳ್ಳೋದಿಲ್ಲ. ಸ್ವಲ್ಪ ಕರಿಬೇವಿನ ಸೊಪ್ಪು, ನಾನು ಆವಾಗಲೇ ಹೇಳ್ದಾಗೆ ಸ್ವಲ್ಪ ರುಬ್ಬೋದಕ್ಕೆ ಹಾಕ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಒಗ್ಗರಣೆಗೆ ಅಂತ ಹೇಳಿದ್ನಲ್ವ, ಸೊ ಅದಕ್ಕೆ ಆದಷ್ಟು ಎಳೆದು ತೊಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ಒಗ್ಗರಣೆನಲ್ಲಿ ಫ್ರೈ ಆಗಲಿ. ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲೇ ಮಾಡಿ, ಇಲ್ಲಾಂದರೆ ಬೇಳೆಗಳೆಲ್ಲ ಬೇಗ ಕಪ್ಪಾಗಿಬಿಡುತ್ತೆ. ನಾವು ಮೀಡಿಯಮ್ ಫ್ಲೇಮ್ನಲ್ಲಿ ಮಾಡೋದ್ರಿಂದ ಹದವಾಗಿ ಫ್ರೈ ಆಗುತ್ತೆ. 1-2 ಒಣಮೆಣಸಿನ್ಕಾಯಿ, ಈ ರೀತಿ ಒಗ್ಗರಣೆ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಎಲ್ಲ. ಇವಾಗ ನಾವು ಪೇಸ್ಟು ರೆಡಿ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಕರಿಬೇವಿನ ಸೊಪ್ಪು, ಜೀರಿಗೆ, ಮೆಣಸು ಎಲ್ಲ ಹಾಕಿ, ಸೊ ಆ ಪೇಸ್ಟನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡು ಜಸ್ಟ್ ಒಂದು 10 ಸೆಕೆಂಡು ಆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಜಾಸ್ತಿ ಏನು ಫ್ರೈ ಮಾಡೋದೇನು ಬೇಡ. ಇದಕ್ಕೆ ಸುಮಾರು ಒಂದು ಮೀಡಿಯಮ್ ಸೈಜಿಂದು ನಾನು ಹುಳಿಯಾಗಿರೋ ಅಂಥ ಮಾವಿನಕಾಯನ್ನು ತೊಗೊಂಡಿದ್ದೆ. ನೀವು ತೋತಾಪುರಿ ಹಾಕ್ತೀನಿ ಅನ್ನೋ ಹಾಗಿದ್ರೆ ಒಂದು ಪೂರ್ತಿಯಾಗಿ ಹಾಕ್ಬೋದು ಸ್ನೇಹಿತರೆ. ನಾನು ಹುಳಿ ಮಾವಿನಕಾಯಿ ಮೀಡಿಯಮ್ ಸೈಜಿಂದು ತೊಗೊಂಡಿದ್ದೀನಿ. 1 ಬೌಲ್ ಆಗಿತ್ತು. ಸೊ ಅದೇ ಬೌಲ್ ಮೆಷರ್ಮೆಂಟಲ್ಲಿ ನಾನು 1 ಬೌಲಷ್ಟು ಹಸಿ ಕಾಯಿ ತುರಿಯನ್ನು ಹಾಕಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಅರಿಶಿಣ. ನಾವು ಮಾವಿನಕಾಯಿ ಎಷ್ಟು ಹಾಕ್ತೀವಿ ಅಷ್ಟೇ ಕಾಯಿ ತುರಿ ಹಾಕೋದ್ರಿಂದ ಈಕ್ವಲ್ ಆಗಿ ಬಂದುಬಿಡುತ್ತೆ ಸ್ನೇಹಿತರೆ. ಉಪ್ಪು, ಹುಳಿ, ಖಾರ ಎಲ್ಲನ, ರುಚಿಗೆ ಉಪ್ಪು ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಅದರಲ್ಲಿರೋ ಅಂಥ ಹಸಿ ಸ್ಮೆಲ್ ಹೋಗಲಿ ಅಂತ. ನೈವೇದ್ಯಕ್ಕೆ ಮಾಡ್ತೀನಿ ಅಂದರೂ ಕೂಡ ಈ ರೀತಿಯಾಗಿ ಮಾಡ್ಬೋದು, ಹಬ್ಬಗಳಿಗೆ ಮಾಡ್ಬೋದು, ಟಿಫನ್ ಬಾಕ್ಸಿಗೆ, ಲಂಚ್ ಬಾಕ್ಸಿಗೆ ತುಂಬ ರುಚಿಯಾಗಿರುತ್ತೆ. ಇವಾಗ ಗೊಜ್ಜು ರೆಡಿ ಆಗಿದೆ ಸ್ನೇಹಿತರೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಸ್ಟವನ್ನು ಆಫ್ ಮಾಡಿದ ಮೇಲೆ ಒಂದು ರೌಂಡು ಮಿಕ್ಸ್ ಮಾಡಿ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ, ಅಥವಾ ಬಿಸಿಯಾಗಿನೇ ನೀವು ಕಲಿಸ್ಬೋದು. ನನಗೆ ಇಲ್ಲಿ ಗೊಜ್ಜು ಜಾಸ್ತಿ ಇದೆ, ಸೊ ಅದನ್ನು ಒಂದು ಸ್ವಲ್ಪ ಎತ್ತಿಡ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಎತ್ತಿಟ್ಟಿದ್ದೀನಿ. ಅವಾಗೆ ಎಷ್ಟು ಬೇಕು ಅಷ್ಟು ಗೊಜ್ಜನ್ನು ಮಾತ್ರ ತೊಗೊಂಡಿದ್ದೀನಿ ನಾನಿಲ್ಲಿ. ಅದಕ್ಕೆ ಸ್ವಲ್ಪ ತಣ್ಣಗಿರೋ ಅಂಥ ಅನ್ನನ ಹಾಕೋತಾ ಇದ್ದೀನಿ. ಪೂರ್ತಿಯಾಗಿ ತಣ್ಣಗಿದ್ರೆ ಚೆನ್ನಾಗಿರಲ್ಲ, ಸ್ವಲ್ಪ ತಣ್ಣಗಾಗಿರಲಿ. ಸ್ವಲ್ಪ ತಣ್ಣಗೆ ಯಾಕೆ ಅಂತ ಹೇಳಿದ್ರೆ, ನಾವು ಕಲಿಸ್ಬೇಕಾದ್ರೆ ಬಿಸಿನಲ್ಲಿ ಕಲಿಸ್ಬಿಟ್ರೆ ಮೆಡ್ಡೆ ಥರ ಆಗೋಗ್ಬಿಡುತ್ತೆ, ಅಂದರೆ ಅಂಟಂಟು ಜಾಸ್ತಿ ಆಗಿಬಿಡುತ್ತೆ. ಸೊ ಇದನ್ನು ಚಿತ್ರಾನ್ನಕ್ಕೆ ಅಂತ ಅಂದರೆ ಸ್ನೇಹಿತರೆ, ಒಂದು ಟಿಪ್ ಏನು ಅಂತ ಹೇಳಿದ್ರೆ, ಅನ್ನನ ಸ್ವಲ್ಪ ಬಿಡಿಯಾಗಿ ಮಾಡ್ಕೊಳ್ಬೇಕು. ನಾವು ಅನ್ನ ಬೇಯಿಸ್ಕೊಳ್ಬೇಕಾದ್ರೆ ಅಥವಾ ಕುಕ್ಕರಲ್ಲಿ ವಿಷಲ್ ಒಡಿಸ್ಬೇಕಾದ್ರೆ 1 ಸ್ಪೂನು ಅಥವಾ 2 ಸ್ಪೂನಷ್ಟು ತುಪ್ಪ ಹಾಕ್ಬಿಟ್ಟು ಒಡಿಸೋದ್ರಿಂದ ಸೊ ಅನ್ನ ಬಿಡಿಯಾಗಿ ಬರುತ್ತೆ, ಒಂದಕ್ಕೊಂದು ಅಂಟೋದಿಲ್ಲ. ನೋಡಿ, ಇವಾಗ ಅನ್ನನೂ ಸ್ವಲ್ಪ ತಣ್ಣಗಾಗಿದೆ. ಇವಾಗ ಮಿಕ್ಸ್ ಮಾಡೋಣ. ನೀಟಾಗಿ ಮಿಕ್ಸ್ ಆಗಬೇಕು. ಎಲ್ಲೂ ಕೂಡ ನಮಗೆ ಆ ಬಿಳಿದಾಗಿರೋ ಅಂಥ ಅನ್ನ ಕಾಣಬಾರ್ದು, ಎಲ್ಲ ಯೆಲ್ಲೋ ಕಲರಿಗೆ ಬಂದಿರಬೇಕು. ಆ ರೀತಿಯಾಗಿ ಈವನಾಗಿ ಮಿಕ್ಸ್ ಮಾಡೋಣ. ನಾನು ನಿಮಗೆ ಹೇಳ್ದಾಗೆ 7ರಿಂದ 8 ನಿಮಿಷ ಒಳಗಡೆ ಈ ತಿಂಡಿಯನ್ನು ಪ್ರಿಪೇರ್ ಮಾಡಿಬಿಡ್ಬೋದು ಸ್ನೇಹಿತರೆ. ಮತ್ತು ರುಚಿ ಕೂಡ ಅಷ್ಟೇ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ಆಲ್ಮೋಸ್ಟ್ ಪೂರ್ತಿ ನೀಟಾಗಿ ಕಲಿಸ್ಕೊಂಡಾಗಿದೆ. ನೋಡ್ತಾ ಇರ್ಬೋದು, ಬಿಡಿಯಾಗಿನೂ ಆಗಿದೆ, ರುಚಿಯಾಗಿನೂ ಕಾಣ್ತಾ ಇದೆ. ತಿಂದಾಗಲೇ ಗೊತ್ತಾಗೋದು ರುಚಿ ಅಲ್ವಾ. ಬನ್ನಿ, ಈಗ ನೋಡ್ತಾ ಇರ್ಬೋದು
ಹುರುಳು ಚಿತ್ರಾನ್ನ ಅಥವಾ ತಿರುವಾಕಿ ಮಾಡಿರೋ ಅಂಥ ಚಿತ್ರಾನ್ನ ಅಥವಾ ಮಾವಿನಕಾಯಿ ಚಿತ್ರಾನ್ನ ಅಥವಾ ಈರುಳ್ಳಿ ಇಲ್ದಲೆ ಮಾಡಿರೋ ಅಂಥ ಚಿತ್ರಾನ್ನ ಹೇಗಿದೆ ನೋಡಿ, ತುಂಬ ಚೆನ್ನಾಗಿದೆ. ಸೊ ಮಿಸ್ ಮಾಡದೆ ನೀವು ಕೂಡ ಟ್ರೈ ಮಾಡಿ ಸ್ನೇಹಿತರೆ. ನೀವು ತುಂಬ ಇಷ್ಟಪಟ್ಟು ತಿಂತೀರಾ, ಯಾಕಂದರೆ ಶ್ಯೂರಾಗಿ ಹೇಳ್ತೀನಿ ತುಂಬ ಚೆನ್ನಾಗಿ ಬರುತ್ತೆ. ಬಿಗಿನರ್ಸ್ ಆಗ್ಬೋದು ಅಥವಾ ನಮ್ಮ ಕಡೆ ಈ ಥರ ಮಾಡ್ತಾ ಇರಲಿಲ್ಲ ಟ್ರೈ ಮಾಡೋಣ ಅಂತ ಇರ್ತೀರಲ್ವ, ಅಂಥವರು ಕೂಡ ನೀವು ಇದನ್ನು ಟ್ರೈ ಮಾಡ್ಬೋದು. ಎಲ್ಲೂ ಕೂಡ ಇದು ಹಾಳಾಗೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಚೆನ್ನಾಗಿ ಬಂದಿತ್ತು. ರುಚಿ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ನಾನಿಲ್ಲೊಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ 1 ಗ್ಲಾಸಷ್ಟು ಸುಮಾರು ಒಂದು 100 ಗ್ರಾಮ್ ಅಷ್ಟು ಇರಬಹುದು. ಇದಕ್ಕೆ ಒಂದು 4ರಿಂದ 5 ಜನ ಸಫಿಷಿಯೆಂಟಾಗಿ ತಿನ್ಬೋದು. ನಾನಿಲ್ಲಿ ಅನ್ಪಾಲಿಶ್ಡ್ ಹೆಸರುಬೇಳೆ ತೊಗೊಂಡಿದ್ದೀನಿ. ಯಾವುದಿದ್ರೂ ತೊಗೊಳ್ಬೋದು. ಆದಷ್ಟು ಅನ್ಪಾಲಿಶ್ಡ್ ತಿನ್ನೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ನಮ್ಮ ಮನೆಯಲ್ಲಿ ನಾನು ತರಿಸೋದು ಅದನ್ನೇ. ನಿಮ್ಮ ಮನೇಲಿ ಯಾವುದಿರುತ್ತೆ ಅದನ್ನು ಹಾಕ್ಬೋದು. ಇದನ್ನು ಸುಮಾರು ಒಂದು 3ರಿಂದ 4 ಸಲ ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಯೋದಕ್ಕೆ ಬಿಟ್ಬಿಡೋಣ. ಇದು ಒಂದು 2-3 ಅವರ್ಸ್ ನೆನೆದ್ರೂ ಸಾಕು, ಅಥವಾ ಬೆಳಗ್ಗೆ ನೆನೆಸಿ ಸಂಜೆ ಮಾಡಿದ್ರೂ ಏನು ಪ್ರಾಬ್ಲಮ್ ಇಲ್ಲ. ನಾನಿವಾಗ ಒಂದು 3 ಅವರ್ಸ್ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ನೆಂದಿದೆ. ಇವಾಗ ಮತ್ತೆ 1-2 ಸಲ ಚೆನ್ನಾಗಿ ತೊಳ್ಕೊಂಬಿಡೋಣ. ನಾವು ಹೆಸರುಬೇಳೆ ಚೆನ್ನಾಗಿ ತೊಳಿಲಿಲ್ಲ ಅಂತ ಹೇಳಿದ್ರೆ ಅದರಲ್ಲಿ ಕಹಿ ಅಂಶ ಜಾಸ್ತಿ ಬಂದ್ಬಿಡುತ್ತೆ. ಸೊ ಅದಕ್ಕೆ ಆದಷ್ಟು ಒಂದು 3ರಿಂದ 4 ಸಲ ಚೆನ್ನಾಗಿ ಅದನ್ನು ವಾಶ್ ಮಾಡ್ಕೊಬೇಕು. ಇದಕ್ಕೆ ಇವಾಗ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಇಲ್ಲಿ ನಾನು ಹಸಿಮೆಣಸಿನ್ಕಾಯಿನ ಹಚ್ಬಿಟ್ಟು ಹಾಕಿದ್ದೀನಿ ದೊಡ್ಡದಾಗಿ. ಕೊತ್ತಂಬರಿ ಸೊಪ್ಪು, ಹಸಿ ಕಾಯಿ ತುರಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಒಂದು ಚಿಕ್ಕದಾಗಿರೋ ಅಂಥ ಸೌತೆಕಾಯಿಯನ್ನು ಕೂಡ ಫೈನ್ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ. ಮೀಡಿಯಮ್ ಸೈಜಿಂದು 1 ಕ್ಯಾರೆಟು. ಇದಕ್ಕೆ ತೋತಾಪುರಿ ಮಾವಿನಕಾಯಿನ ಅರ್ಧ ಭಾಗ ತೊಗೊಂಡಿದ್ದೀನಿ ಸ್ನೇಹಿತರೆ. ಇದಕ್ಕೆ ಬೇರೆ ಎಕ್ಸ್ಟ್ರಾ ಏನೂ ಹುಳಿ ಹಾಕ್ತಾ ಇಲ್ಲ. ರುಚಿಗೆ ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ರುಚಿಯಾಗಿರುತ್ತೆ. ನೀವು ಯಾವತ್ತೂ ಕೂಡ ಈ ರೀತಿಯಾಗಿ ಟ್ರೈ ಮಾಡಿರಲ್ಲ ಅಂತ ಅಂದ್ಕೊಳ್ತೀನಿ, ಮಾವಿನಕಾಯಿ ಹಾಕಿ ಕೋಸಂಬರಿನ. ಸೊ ಮಾವಿನಕಾಯಿ ಹಾಕಿ ಮಾಡಿರೋ ಅಂಥ ಹೆಸರುಬೇಳೆ ಕೋಸಂಬರಿ ಎಷ್ಟು ರುಚಿ ಅಂತ ಹೇಳ್ತೀರಾ. ತುಂಬ ಚೆನ್ನಾಗಿರುತ್ತೆ. ನಾವು ಹಾಕಿರೋ ಅಂಥ ಇಂಗ್ರೀಡಿಯೆಂಟ್ಸ್ ಕೂಡ ಹೌದು, ತುಂಬ ಆರೋಗ್ಯಕ್ಕೆ ಒಳ್ಳೆಯದಾಗಿರೋ ಅಂಥದ್ದು, ಮತ್ತು ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ನೀವು ಹಬ್ಬಗಳಿಗಾಗ್ಬೋದು, ನೈವೇದ್ಯಕ್ಕಾಗ್ಬೋದು, ಅಥವಾ ಸೈಡ್ ಡಿಶ್ ಆಗ್ಬೋದು, ಈವನ್ ಸ್ನ್ಯಾಕ್ಸಿಗೂ ಕೂಡ ತುಂಬ ರುಚಿಯಾಗಿರೋ ಅಂಥ ಮಾವಿನಕಾಯಿ ಹೆಸರುಬೇಳೆ ರೆಡಿ ಆಯಿತು ಸ್ನೇಹಿತರೆ. ಬನ್ನಿ ಸರ್ವ್ ಮಾಡೋಣ. ನಾನು ಇದನ್ನು ಕಡಿಮೆ ಅಂದರೂ ವಾರಕ್ಕೆ 1 ಸಲ ಅಥವಾ 15 ಡೇಸ್ಗೆ 1 ಸಲ ನಾನು ಇದನ್ನು ಮಾಡ್ತಾ ಇರ್ತೀನಿ. ಮಾವಿನಕಾಯಿ ಸೀಸನ್ ಇಲ್ಲ ಅಂತಂದರೆ ನೀವು ನಿಂಬೆಹಣ್ಣನ್ನು ಕೂಡ ಹಾಕ್ಬೋದು. ಮೊದಲನೇದಾಗಿ ನಾನು ಇಲ್ಲೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ಸುಮಾರು 1 ಗೆಡ್ಡೆವಷ್ಟು ಬೆಳ್ಳುಳ್ಳಿಯನ್ನು ಹಾಕೋತಾ ಇದ್ದೀನಿ. ಸುಮಾರು 1ರಿಂದ 1.5 ಇಂಚಷ್ಟು ಶುಂಠಿ, ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸಿನ್ಕಾಯಿ. ನಾನಿಲ್ಲಿ ಸುಮಾರು ಒಂದು 10ರಿಂದ 12 ಹಸಿಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ. ಒಂದು 5ರಿಂದ 6 ಕರಿಮೆಣಸು, 1ರಿಂದ 1.5 ಸ್ಪೂನಷ್ಟು ಜೀರಿಗೆ. ಇಷ್ಟನ್ನು ನೀರು ಹಾಕದೇ ಪೇಸ್ಟ್ ಮಾಡ್ಕೊಂಡು ಬರೋಣ. ನೋಡಿ ಈ ರೀತಿಯಾಗಿ ಆಗುತ್ತೆ. ಇವಾಗ ಮಸಾಲೆ ರೆಡಿ ಆಗಿದೆ. ನಾನಿಲ್ಲೊಂದು ಬಾಣಲಿ ತೊಗೊಂಡಿದ್ದೀನಿ, ಅಥವಾ ಪ್ಯಾನ್ ದಪ್ಪ ತಳ ಇರೋವಂಥದ್ದು ತಗೊಳ್ಳಿ. ಇದಕ್ಕೆ ಸುಮಾರು ಒಂದು 10ರಿಂದ 12 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ನಾನೀಗ ಮಾಡ್ತಾ ಇರೋ ಕ್ವಾಂಟಿಟಿ ಸುಮಾರು ಒಂದು 8ರಿಂದ 10 ಜನ ಸಫಿಷಿಯೆಂಟಾಗಿ ತಿನ್ನೋಷ್ಟು ಗೊಜ್ಜಾಗತ್ತೆ. ಮೊದಲನೇದಾಗಿ ನಾನಿಲ್ಲಿ ಕಡಲೆ ಬೀಜನ ಸಪ್ರೇಟಾಗಿ ಫ್ರೈ ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ಅದು ತಿನ್ನಬೇಕಾದ್ರೆ ಕ್ರಂಚಿಯಾಗಿ ಸಿಗುತ್ತೆ, ಚೆನ್ನಾಗಿರುತ್ತೆ. ಈಗ ಎಣ್ಣೆ ಬಿಸಿ ಇದೆ, ಅದೇ ಎಣ್ಣೆಗೆ ಸಾಸಿವೆ, ಕಡಲೆಬೇಳೆ ಎಲ್ಲ ಸ್ವಲ್ಪ ಜಾಸ್ತಿನೇ ಹಾಕಿ, ತುಂಬ ಚೆನ್ನಾಗಿರುತ್ತೆ. ಉದ್ದಿನಬೇಳೆ, ಕರಿಬೇವಿನ ಸೊಪ್ಪು ಇಷ್ಟನ್ನು ಒಂದು ರೌಂಡ್ ಫ್ರೈ ಮಾಡ್ಕೊಂಬರೋಣ. ಯಾವಾಗಲೂ ಅಷ್ಟೇ ಕಡಲೆಬೇಳೆಗಿಂತ ಉದ್ದಿನಬೇಳೆ ಕ್ವಾಂಟಿಟಿ ಕಡಿಮೆ ಇರಬೇಕು. ಈಗ ಫ್ರೈ ಆಗಿದೆ. ಈ ಟೈಮ್ನಲ್ಲಿ ನಾನು ಸುಮಾರು ಒಂದು ಅರ್ಧ kg ಸ್ವಲ್ಪ ಕಡಿಮೆ ಅಷ್ಟೇ ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ಅದನ್ನು ಕೂಡ ಈ ರೀತಿಯಾಗಿ ಸಣ್ಣದಾಗಿ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ಒಂದು 3/4 ಭಾಗ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಎಣ್ಣೆನೂ ಅಷ್ಟೇ ಸ್ವಲ್ಪ ಜಾಸ್ತಿನೇ ಹಾಕಬೇಕಾಗತ್ತೆ. ಈಗ ಆಲ್ಮೋಸ್ಟ್ ಒಂದು 3/4 ಭಾಗ ಫ್ರೈ ಆಗಿದೆ. ನೀವೇ ನೋಡ್ತಾ ಇದ್ದೀರಾ ಎಷ್ಟು ಶ್ರಿಂಕ್ ಆಗಿದೆ ಅಂತ. ಈ ಟೈಮ್ನಲ್ಲಿ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಮಸಾಲೆನ ಆ್ಯಡ್ ಮಾಡೋಣ.
ತುಂಬ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಮಸಾಲೆ ಹಾಕೋದ್ರಿಂದ. ಇದ್ರ ಜೊತೆನೇ ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ, ರುಚಿಗೆ ಬೇಕಾದಷ್ಟು ಉಪ್ಪು. ನಾನಿಲ್ಲಿ ಸುಮಾರು 1ರಿಂದ 1 ಸ್ಪೂನಷ್ಟು ಉಪ್ಪನ್ನು ಹಾಕಿದ್ದೀನಿ. ಇವಾಗ ಒಂದು ರೌಂಡ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ ಶುಂಠಿನಲ್ಲಿರೋ ಅಂಥ ಹಸಿ ವಾಸನೆ ಹೋಗೋ ತನಕ ತುಂಬ ಚೆನ್ನಾಗಿ ಹೊಂದ್ಕೊಂಡ್ಬಿಡುತ್ತೆ. ನಾವು ಈ ಥರ ಪೇಸ್ಟ್ ಮಾಡಿ ಹಾಕೋದ್ರಿಂದ ಮೆಣಸಿನ್ಕಾಯಿ ತೆಗೆದಿಡೋದು, ಶುಂಠಿ ತೆಗೆದಿಡೋದು ಈ ಥರ ಏನೂ ಆಗೋದಿಲ್ಲ. ಒಂದು ಸಲ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ. ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಮತ್ತು ಹಸಿ ವಾಸನೆ ಕೂಡ ಹೋಗಿದೆ. ಈ ಟೈಮ್ನಲ್ಲಿ ನಾನು ಇದಕ್ಕೆ ಸುಮಾರು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ಅರಿಶಿನ ಹಾಕಿದ ಮೇಲೆ ಚೆನ್ನಾಗಿ ಈವನಾಗಿ ಮಿಕ್ಸ್ ಆಗಬೇಕು, ಎಲ್ಲ ಕಡೆಯೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ತುಂಬ ಚೆನ್ನಾಗಿ ಗೊಜ್ಜು ರೆಡಿಯಾಗಿದೆ. ಈ ಟೈಮ್ನಲ್ಲಿ ನಾನು ತೋತಾಪುರಿ ಮಾವಿನಕಾಯಿ ಬರ್ತಲ್ಲ, ಆ ಮಾವಿನಕಾಯಿನ ತೊಗೊಂಡಿದ್ದೀನಿ. ಸುಮಾರು ಮೀಡಿಯಮ್ ಸೈಜಿಂದು ಒಂದು ಮಾವಿನಕಾಯನ್ನು ಈ ಥರ ಹಿಂಗೆ ಸಣ್ಣದಾಗಿ ತುರಿದ್ಬಿಟ್ಟು ಹಾಕೋತಾ ಇದ್ದೀನಿ. ನೀವು ಉಳಿಯು ಮಾವಿನಕಾಯಿ ಇದೆ ಅಂತಂದರೆ ಅದರಲ್ಲೂ ಕೂಡ ನೀವು ಚಿತ್ರಾನ್ನನ ಮಾಡ್ಬೋದು. ಇದನ್ನು ಹಾಕಿದ ಮೇಲೆ ಜಸ್ಟ್ ಒಂದು 2 ನಿಮಿಷ ಚೆನ್ನಾಗಿ ಅದು ಹೊಂದ್ಕೊಂಬಿಟ್ಟು ಫ್ರೈ ಆಗಲಿ ಸ್ನೇಹಿತರೆ. ಆ ಈರುಳ್ಳಿ ಜೊತೆ ಹೊಂದ್ಕೊಬೇಕು, ಅದು ಸ್ವಲ್ಪ ಸಾಫ್ಟ್ ಆಗುತ್ತೆ. ನಾವು ಈ ಥರ ಹಿಂಗೆ ಬಿಸಿ ಮಾಡಿದ ತಕ್ಷಣ ಆ ಮಾವಿನಕಾಯಿ ಸಾಫ್ಟ್ ಆಗುತ್ತೆ. ಅಲ್ಲಿ ತನಕ ನಾವು ಇದನ್ನು ಬಿಸಿ ಮಾಡ್ಕೊಳ್ಬೇಕು. ಜಸ್ಟ್ ಒಂದು 2 ನಿಮಿಷದೊಳಗಡೆ ಆಗೋಗ್ಬಿಡುತ್ತೆ. ನೋಡಿ ಇವಾಗ ರೆಡಿ ಆಗಿದೆ. ಇದಕ್ಕೆ ಕೊತ್ತಂಬರಿ ಸೊಪ್ಪು, ಹಸಿ ಕಾಯಿ ತುರಿ, ಒಂದು ಚಿಕ್ಕ ಸೈಜಿಂದು ಕ್ಯಾರೆಟು ಇಷ್ಟನ್ನು ಹಾಕಿ ತುಂಬ ರುಚಿಯಾಗಿರುತ್ತೆ. ಇದನ್ನೆಲ್ಲ ಹಾಕಿ ಒಂದು ರೌಂಡು ಮಿಕ್ಸ್ ಮಾಡಿ, ನಿಮಗೆ ಗೊಜ್ಜು ಜಾಸ್ತಿ ಅನ್ನಿಸ್ತಾ ಇದೆ ಅಂತಂದರೆ ಒಂದು ಬಾಕ್ಸಿಗೆ ಸಪ್ರೇಟಾಗಿ ಎತ್ತಿಟ್ಕೊಳ್ಬೋದು. ಅನ್ನ ಕಲಿಸೋದಕ್ಕೂ ಮುಂಚೆನೇ ಆ ಕೆಲಸ ಮಾಡಿಬಿಡಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆಯೋ, ಟೇಸ್ಟು ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಾನಿವಾಗ ಸ್ವಲ್ಪ ಗೊಜ್ಜನ್ನು ಎತ್ತಿಟ್ಕೊಂಡಿದ್ದೀನಿ. ಅನ್ನ ತಣ್ಣಗಾಗಿರೋದನ್ನು ತೊಗೊಂಡಿದ್ದೀನಿ. ಬಿಸಿನಲ್ಲಿ ಕಲಿಸ್ಬಿಟ್ರೆ ಎಲ್ಲ ಅಂಟು ಥರ ಆಗೋಗ್ಬಿಡುತ್ತೆ. ಸೊ ಅನ್ನನ ಸ್ವಲ್ಪ ತಣ್ಣಗೆ ಮಾಡಿಕೊಂಡು ಈ ಥರ ಕಲಿಸೋದ್ರಿಂದ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ, ಬಿಡಿ ಬಿಡಿಯಾಗಿರುತ್ತೆ. ಚಿತ್ರಾನ್ನ ಅಂದರೆ ಸ್ವಲ್ಪ ಬಿಡಿ ಬಿಡಿಯಾಗಿರಬೇಕು. ಇದನ್ನೆಲ್ಲ ಕಲಸಿ ಆದಮೇಲೆ ಲಾಸ್ಟಲ್ಲಿ ನಾನು ಕಡಲೆಬೀಜ ಹಾಕ್ತಾಯಿದ್ದೀನಿ. ಕಡಲೆಬೀಜನ ಹಾಕ್ಬಿಟ್ಟು ಸರ್ವ್ ಮಾಡಿದ್ರೆ ರುಚಿಯಾಗಿರೋವಂಥ ಮಾವಿನಕಾಯಿ ಮಸಾಲ ಚಿತ್ರಾನ್ನ ರೆಡಿ ಆಯಿತು. ಈ ರೀತಿಯಾಗಿ ಚಿತ್ರಾನ್ನ ನೀವು ಟ್ರೈ ಮಾಡಿದ್ರೆ ಮಿಸ್ ಮಾಡದೆ ಎವ್ರಿ ಇಯರ್ ಟ್ರೈ ಮಾಡ್ತೀರಾ. ಅದಕ್ಕೂ ಮುಂಚೆ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ನಿಮ್ಮೆಲ್ಲರಿಗೂ ಈ ಒಂದು ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಹೋಗಿ ಬರಲಾ? ಬಾಯ್ ಸ್ನೇಹಿತರೆ, ನಮಸ್ತೆ.